ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ತಾಲೂಕಿನ ಕೆರೆಗಳಿಗೆ ಹೇಮಾವತಿ ನದಿ ನೀರು ಹರಿಸುವಂತೆ ತಾಲೂಕು ಲಿಂಗಾಯತ ವೀರಶೈವ ಮಹಾಸಭಾ ವತಿಯಿಂದ ಕಲ್ಯಾಬಾಗಿಲು ನರಸಿಂಹ ಸರ್ಕಲ್ನಿಂದ ಮೆರವಣಿಗೆಯಲ್ಲಿ ತೆರಳಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗುತ್ತಾ ಓಂ ಅಕ್ಷರವುಳ್ಳ ಕೇಸರಿ ಧ್ವಜವನ್ನು ಹಿಡಿದು ಡ್ಯೂಮ್ ಲೈಟ್ ಸರ್ಕಲ್ನಲ್ಲಿ ಬಸವಣ್ಣ ಪುತ್ಥಳಿ ಮತ್ತು ಪುರಸಭೆಯ ಮುಂದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ಕೆಂಪೇಗೌಡ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ಗದ್ದುಗೆ ಮಠಾಧ್ಯಕ್ಷ ಮಹಾಂತಸ್ವಾಮಿ ಮತ್ತು ಕಂಚುಗಲ್ ಬಂಡೆ ಮಠದ ಮಹಾಲಿಂಗಸ್ವಾಮಿ, ಗುಡೇಮಾರನಹಳ್ಳಿ ಮಠದ ಬಸಲಿಂಗಸ್ವಾಮಿ ಮತ್ತು ಚಕ್ರಬಾವಿ ಮಠದ ಸಿದ್ದಲಿಂಗ ಸ್ವಾಮಿಗಳು ಮೆರವಣಿಗೆಯಲ್ಲಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಿದರು. ಗದ್ದುಗೆ ಮಠದ ಅಧ್ಯಕ್ಷರಾದ ಮಹಾಂತಸ್ವಾಮಿಯವರು ಮಾತನಾಡಿ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಹುಟ್ಟೂರು ವೀರಾಪುರ ನಮ್ಮ ತಾಲೂಕಿನಲ್ಲಿದೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ತುಮಕೂರು ಜಿಲ್ಲೆಯ ಜನತೆ ವಿರೋಧವನ್ನು ವ್ಯಕ್ತಪಡಿಸಬಾರದು. ನದಿ ನೀರು ಎಲ್ಲರಿಗೂ ಸೇರಿದ್ದು ವಿನಾಕಾರಣವಾಗಿ ಗೊಂದಲ ಮಾಡಿಸದೆ ತಾಲೂಕಿನಲ್ಲಿ ಜನತೆಗೆ ಕುಡಿಯುವ ನೀರು ಒದಗಿಸಲು ಸರ್ಕಾರ ಮುಂದಾಗಬೇಕು ಅಂತ ತಿಳಿಸಿದ್ರು. ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಕನ್ನಸಂದ್ರ ಶಿವರುದ್ರಪ್ಪ, ಕಂಚುಗಲ್ ಬಂಡೆ ಮಠದ ಮಹಾಲಿಂಗಸ್ವಾಮಿ, ಜಗಣಯ್ಯನ ಮಠಾಧ್ಯಕ್ಷ ಬಸಲಿಂಗಸ್ವಾಮಿ ಮತ್ತು ಹೇಮಾವತಿ ನದಿ ನೀರು ನಮ್ಮ ಹಕ್ಕು, ನಮ್ಮ ತಾಲೂಕು ಕೆರೆಗಳಿಗೆ ನೀರು ಹರಿಸಬೇಕು ಅಂತ ಹೇಳಿದರು. ಲಿಂಗಾಯತ ವೀರಶೈವ ಸಮಾಜದ ಮುಖಂಡರು, ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮನ್ನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷರು ಯೋಗಾನಂದ ಅವರಿಗೆ ಧನ್ಯವಾದಗಳು. ಹಾಗೆ ಬಿಡಲಿಯಿಂದ ಬಂದಿರತಕ್ಕಂಥ ಪುರಸಭಾ ಸದಸ್ಯರಾದ ಲೋಹಿತ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳ್ಕೊಳ್ತಾರೆ. ನಮ್ಮ ನೀರು ನಮ್ಮ ಹಕ್ಕು ಈ ಕಾರ್ಯಕ್ರಮಕ್ಕೆ ಮಾಗಡಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮಾಗಡಿ ತಾಲೂಕು ಘಟಕದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ದು, ಮುಂದಿನ ದಿನಗಳಲ್ಲಿ ಮಾಗಡಿ ಗ್ರಾಮಕ್ಕೆ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ತರಲೇಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಹಮ್ಮಿಕೊಂಡಿದ್ದಾರೆ. ಇದು ಈ ಸಂಘಟನೆ ಸ್ಟಾರ್ಟ್ ಆಗಿದೆ. ಮುಂದಿನ ದಿನದಲ್ಲಿ ಎಲ್ಲಾ ಸಮಾಜದವರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇನ್ನು ಬೃಹತ್ ಹೋರಾಟ ಮಾಡಿ ಮಾಗಡಿ ಬಗ್ಗೆ ನೀರು ತರಲೇಬೇಕು ಅನ್ನೋ ಹೋರಾಟಕ್ಕೆ ನಾವೆಲ್ಲ ಒಟ್ಟಿಗೆ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ಳಿ. ಲಲಿತಣ್ಣವರಿಗೆ ಧನ್ಯವಾದಗಳು. ಈಗ ಪರಮ ಪೂಜಾ ನಮ್ಮ ಗದ್ದುಗೆ ಮಠಾಧ್ಯಕ್ಷರಾದ ಮಹಾಂತೇಶ್ವರಸ್ವಾಮಿಗಳು ಅದೀಗ ಆಗಲೇ ಹಿಂದಿನಿಂದಲೂ ಕೂಡ ಎಚ್ಚಂಬರೇವಣ್ಣವ್ರು ಏನು ಈ ಸವಾದಿ ಹಾಕೊಟ್ರು ಅವತ್ತಿನಿಂದಲೂ ಕೂಡ ಸ್ವಾಮೀಜಿಯವರಿಗೆ ಎಲ್ಲ ವಿಚಾರ ಹೇಮಾವತಿ ವಿಚಾರದಲ್ಲಿ ಗೊತ್ತಿರ್ತಕ್ಕಂಥ ಸಂಗತಿ. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರಲ್ಲಿ ವಂದನೆ ಸಲ್ಲಿಸಿ ಸಮಾಜದ ಹೊಂದಿದ